ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನಗೆ ಆ ಮೋಸಗಾರನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಮೊದಲು ಇಲ್ಲಿಂದ ಹೋಗು ಕೇಳು ಗೋವಿಂದ ಅಂತಾರೆ ಶಿವರಾಮೇಗೌಡರು. ನಾವು ಮೋಸಗಾರರೆಯ, ನಾವು ಮಾಡಿರೋ ತಪ್ಪಿಗೆ ನಮಗೆ ಶಿಕ್ಷೆ ಕೊಡಿ, ಆದರೆ ನನ್ನ ಮಗಳನ್ನು ಬಲಿಪಶು ಮಾಡಬೇಡಿ ಗೌಡ್ರೆ. ಅವಳು ಚಿಕ್ಕವಳಿದ್ದಾಗ ಯಾರಾದರೂ ಸಾಲಗಾರರು ಈ ಮನೆ ಹತ್ರ ಬಂದರೆ ಅವಳು ಎಲ್ಲಿ ನಿಜ ಹೇಳಿಬಿಡ್ತಾಳೋ ಅಂದ್ಬಿಟ್ಟು ನಮ್ಮವ್ವನೇ ನನ್ನ ಚಿಕ್ಕ ಮಗಳು ಹೋಗ್ಬಿಟ್ಟು ನಾನಿಲ್ಲ ಮನೇಲಿ ಅಂತ ಹೇಳಿಬಿಡ್ತಿದ್ರು. ಅಂಥವಳಿಂದ ಸುಳ್ಳು ಹೇಳಿಸಿರೋದು ನಾವು. ಅದಕ್ಕೆಲ್ಲ ಅವಳು ಕಾರಣ ಅಲ್ಲ ಗೌಡ್ರೆ. ದಯವಿಟ್ಟು ನನ್ನ ಮಗಳಿಗೆ ಶಿಕ್ಷೆ ಕೊಟ್ಬಿಡಿ, ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಬೀಳ್ತಾನೆ ಚೆಲುವ. ಏಯ್, ಇನ್ನು ನೆರಳು ಕೂಡ ಹಟ್ಟಿ ಮೇಲೆ ಬೀಳಬಾರ್ದು ಅಂತ ಹೇಳಿದ್ದೆ ತಾನೆ. ನೀನಾಗಿ ಹೋಗ್ತೀಯೋ ಸರಿ, ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾನೆ ಭದ್ರ. ನಿಮ್ಮ ಕೋಪ ತೀರ್ತದೆ ಅಂದರೆ ಬೇಕಿದ್ರೆ ನನ್ನ ಇಲ್ಲೇ ಕತ್ತರಿಸಿ ಹಾಕಿಬಿಡಿ, ನನ್ನ ಮಗಳನ್ನು ಮಾತ್ರ ದೂರ ಮಾಡಬೇಡಿ ಅಂತಾನೆ ಚೆಲುವ. ಒಂದು ಕಿತ್ತ ಹೇಳಿದರೆ ಅರ್ಥ ಆಗಕ್ಕಿಲ್ವಾ ಅಂತ ಭದ್ರ ಹೊಡೆಯೋಕ್ಕೆ ಕೈ ಎತ್ತುತ್ತಾನೆ. ಭದ್ರ ಒಸಿ ಇರು ಅಂತಾರೆ ಗೋವಿಂದ. ಆಗ ಮನೆಯವರೆಲ್ಲ ಬರ್ತಾರೆ. ಏಯ್ ಚೆಲುವ, ಪದೇ ಪದೇ ತಪ್ಪು ಮೇಲೆ ತಪ್ಪು ಮಾಡ್ತಿದ್ಯಾ ನೋಡು. ನಮ್ಮ ನಿರ್ಧಾರ ಏನು ಅಂತ ಈಗಾಗಲೇ ತಿಳಿಸಿದ್ದೀವಿ. ಇನ್ನೇನಾರ ಅನಾಹುತ ಆಗೋಕ್ಕೂ ಮುಂಚೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತಾರೆ ಗೋವಿಂದ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂಗೆ ನಮ್ಮ ಮುಟ್ಟಾಳ್ತನಕ್ಕೆ ನಮ್ಮ ಮಗಳಿಗೆ ಶಿಕ್ಷೆ ಕೊಡಬೇಡಿ, ದಯವಿಟ್ಟು ಧರ್ಮ ಕರ್ಮ ಯೋಚನೆ ಮಾಡಿ ಗೌಡ್ರೆ ಅಂತಾನೆ ಚೆಲುವ. ಥೂ, ನಿನ್ನ ಜನ್ಮಕ್ಕೆ, ನಿನ್ನ ಬಾಯಲ್ಲಿ ಧರ್ಮ ಕರ್ಮದ ಮಾತು. ಚಿಕ್ಕಪ್ಪ, ಸುಮ್ಮನೆ ಅವರನ್ನು ಕಳಿಸ್ಬಿಡು, ಇಲ್ಲಾಂದರೆ ನಾನು ಮನುಷ್ಯ ಆಗೋಕ್ಕಿಲ್ಲ ಅಂತಾನೆ ಭದ್ರ ಅವನೇನಾರ ಬೋಗಲಿ, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಕಾರ್ ತೆಗಿ ಅಂತಾರೆ ಗೋವಿಂದ. ಇಲ್ಲ ಗೌಡ್ರೆ, ನೀವು ನನ್ನ ಮಗಳಿಗೆ ನ್ಯಾಯ ಕೊಡಿಸೋವರೆಗೂ ನಾನು ದಾರಿ ಬಿಡೋಕ್ಕಿಲ್ಲ ಅಂತಾನೆ ಚೆಲುವ. ಸುಮ್ಮನೆ ತಲೆ ಕೆಡಿಸ್ಬೇಡ, ತಲೆ ಕೆಟ್ಟರೆ ನಿನ್ನ ಮೇಲೆ ಗಾಡಿ ಹತ್ಸ್ಕೊಂಡು ಹೋಯ್ತೀನಿ ಅಂತಾನೆ ಭದ್ರ. ಸರಿ, ನಿಮ್ಮಿಂದ ಸಾಯೋದೇ ಸರಿ, ನಾನು ಈ ಜಾಗದಿಂದ ಕದಲಲ್ಲ ಅಂತ ಕಾರ್ ಮುಂದೆ ಮಲ್ಕೋತಾನೆ ಚೆಲುವ. ಏಯ್ ಪೊಲೀಸಪ್ಪ, ಬನ್ನಿ ಇಲ್ಲಿ ಅಂತ ಭದ್ರ ಕರೆದು, ಯಾಕ್ರಿ ಅವರನ್ನು ಹಟ್ಟಿಯೊಳಗೆ ಬಿಡೋಕೆ ಹೇಳಿರೋದು ಅಂತಾನೆ ಭದ್ರ. ಸರ್, ನಿಮ್ಮ ಮಾವ ಅಂದರು ಅಂತಾನೆ ಪೊಲೀಸ್. ಏಯ್, ನಮ್ಮ ಸಂಬಂಧ ಯಾವತ್ತೋ ಮುಗ್ದೋಯ್ತು, ಮುಚ್ಚು ಬಾಯಿ ಅಂತಾರೆ ಶಿವರಾಮೇಗೌಡರು. ಸಾರಿ ಸರ್ ಅಂತಾನೆ ಪೊಲೀಸ್. ಮಾಡೋದೆಲ್ಲ ಮಾಡಿಬಿಟ್ಟು ಜನ ನೋಡಲಿ ಅಂತ ಈಗ ಬಂದು ನಾಟಕ ಮಾಡ್ತಾನೆ ನೋಡು, ಮನೆ ಹಾಳ ಅಂತಾಳೆ ಸಾವಿತ್ರಿ. ಮಗಳ ಬದುಕಿನ ಬಗ್ಗೆ ಇಷ್ಟು ಕಾಳಜಿ ಪ್ರೀತಿ ಇರೋನು ಸುಳ್ಳು ಹೇಳೋಕ್ಕೂ ಮುಂಚೆ ಯೋಚನೆ ಮಾಡಬೇಕು ಅನಿಸ್ಲಿಲ್ವೇ ಅಂತಾಳೆ ಈಶ್ವರಿ. ನೀವೇನ್ರಿ ಮುಖ ನೋಡ್ತಿದ್ದೀರಾ, ಎಳ್ದು ಹಾಕ್ರಿ ಅಂತಾರೆ ಗೋವಿಂದ. ಪೊಲೀಸರು ಚೆಲುವನ್ನ ಹೇಳ್ಕೊಂಡು ಹಿಡ್ಕೊತಾರೆ. ಅಳಿಯಂದ್ರೆ ನನ್ನ ಮಾತು ಕೇಳಿ ಅಂತ ಕೂಗ್ತಾರೆ ಚೆಲುವ. ಭದ್ರ ಶಿವರಾಮೇಗೌಡರು ಗೋವಿಂದ ಕಾರಲ್ಲಿ ಹೋಗ್ತಾರೆ. ಅಯ್ಯಯ್ಯೋ ಅಳಿಯಂದ್ರೆ, ಅಮ್ಮೋರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ನೀವಾದರೂ ಒಂದು ಮಾತು ಹೇಳಿ ಅಂತ ಹೇಳ್ತಾನೆ ಚೆಲುವ. ಒಂದು ಸಲ ಹೇಳಿದರೆ ಅರ್ಥ ಆಗಬೇಕಿಲ್ವಾ, ಒದ್ದು ಹೊರಗೆ ಹಾಕಿ ಅವನ್ನ ಅಂತಾಳೆ ಸಾವಿತ್ರಿ. ಪೊಲೀಸ್ ಅವನ್ನ ಹೇಳ್ಕೊಂಡು ಹೋಗ್ತಾರೆ. ನನ್ನ ಮಗಳು ತಪ್ಪೇ ಮಾಡಿಲ್ಲ ಅಂತ ಚೆಲುವ ಕೂಗ್ತಾನೆ. ಗೇಟಿಂದ ಹೊರಗೆ ಚೆಲುವನ್ನ ತಳ್ಳಿ ಹೋಗ್ತಾರೆ. ಈಚೆ ವಿದ್ಯಾ ಕ್ಲಾಸಲ್ಲಿ ಕೂತಿರ್ತಾಳೆ. ಆಗ ರ್ಯಾಗಿಂಗ್ ಮಾಡೋರು ಸೀನಿಯರ್ಸ್ ಬರ್ತಾ ಇದ್ದ ಹಾಗೆ ಇಷ್ಟು ಉದ್ದುದ್ದ ಲೆಕ್ಚರರ್ ಕೊಟ್ಟು ವಿಸಿಲ್ ಚಪ್ಪಾಳೆ ಹೊಡೆಸ್ಕೊಂಡು ನಮಗೆ ಇನ್ಸಲ್ಟ್ ಮಾಡಿ ಎಲ್ಲಿ ಕೂತಿದ್ದಾಳೆ ನೋಡು ಅಂತಾನೆ. ಇಲ್ಲೇ ಕೂತಿದ್ದಾಳೆ ನೋಡು ಮಚ್ಚ ಅಂತಾನೆ ಇನ್ನೊಬ್ಬ. ನೀವೇನು ಅಲ್ಲಿ ಕೂತಿದ್ದೀರಾ, ಬನ್ನಿ ಮೇಡಮ್ ಅಂತಾರೆ. ಅದು ಅಂತಾಳೆ ವಿದ್ಯಾ. ಏಯ್, ಸೀನಿಯರ್ಸ್ಗೆ ಅವಮಾನ ಮಾಡಿ ಆರಾಮ್ಸೆ ಕ್ಲಾಸ್ ರೂಮ್ಗೆ ಬಂದು ಕೂತ್ಬಿಟ್ರೆ ಬಿಡ್ತೀವಿ ಅಂದ್ಕೊಂಡ್ಯಾ ಅಂತಾರೆ. ನಾನೇನು ಅವಮಾನ ಮಾಡಿದೆ ನಿಮಗೆ ಅಂತಾಳೆ ವಿದ್ಯಾ. ನಾವು ಕೊಟ್ಟಿರೋ ಪನಿಷ್ಮೆಂಟ್ನ ಕಂಪ್ಲೀಟ್ ಮಾಡದೆ ಬಂದಿದ್ದೆಯಲ್ಲ, ಅದು ಅವಮಾನ ಅಲ್ವಾ ಅಂತಾರೆ. ಅಲ್ಲಿಂದ ನೀವೇ ತಾನೇ ಓಡಿ ಹೋಗಿದ್ದು ಅಂತಾಳೆ ವಿದ್ಯಾ. ಬ್ಯಾಗ್ ತೊಗೊಂಡು ಬಾ ಅಂತಾರೆ. ವಿದ್ಯಾ ಬರ್ತಾಳೆ. ಬ್ಯಾಗ್ ಕೊಡಿ ಅಂತ ಅವಳ ಬ್ಯಾಗಲ್ಲಿರೋದನ್ನೆಲ್ಲ ಕೆಳಗಡೆ ಹಾಕ್ತಾರೆ. ಅಯ್ಯೋ ನನ್ನ ಬುಕ್ಸು ಅಂತಾಳೆ ವಿದ್ಯಾ. ಅಣ್ಣ, ಬೇಕಿದ್ರೆ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತೀನಿ ನಿಮ್ಮ ತವ, ಆದರೆ ಬುಕ್ಸನ್ನು ಕೆಳಗಡೆ ಹಾಕಿ ಅವಮಾನ ಮಾಡಬೇಡಿ ಅಣ್ಣ ಅಂತಾಳೆ ವಿದ್ಯಾ. ಏಯ್, ನಿನ್ನ ಸಾರಿ ಯಾರಿಗೆ ಬೇಕು, ನಾವು ಕೊಡೋ ಶಿಕ್ಷೆನ ನೀನು ಅನುಭವಿಸ್ಬೇಕು ಅಷ್ಟೇ ಅಂತಾರೆ. ಸರಿ, ಅದೇನು ಅಂತ ಹೇಳಿ ಅಂತಾಳೆ ವಿದ್ಯಾ. ತಗೊಂಬನ್ರೋ ಅಂತ ಸ್ಕೆಲೆಟನ್ನ ತರಿಸ್ತಾರೆ. ನೀನು ಇವಾಗ ಈ ಸ್ಕೆಲೆಟನ್ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತಾರೆ. ಡ್ಯಾನ್ಸ್ ಅದೆಲ್ಲ ನನಗೆ ಮಾಡೋಕ್ಕೆ ಬರೋಕ್ಕಿಲ್ಲ ಅಂತಾಳೆ ವಿದ್ಯಾ. ನಿನಗೆ ಬರೋಕ್ಕಿಲ್ಲ ಅಂದರೆ ನಾವು ಬಿಡೋಕ್ಕಿಲ್ಲ. ಆವಾಗ ಪ್ರೊಫೆಸರ್ ಬಂದರು ಅಂತ ಬಚಾವಾದೆ. ಇವಾಗ ನೀನು ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ಇಡೀ ಕ್ಲಾಸ್ ರೂಮ್ಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತಾರೆ. ಅಣ್ಣ ಪ್ಲೀಸ್ ಬಿಟ್ಬಿಡಿ ನನ್ನನ್ನು ಅಂತಾಳೆ ವಿದ್ಯಾ. ಡ್ಯಾನ್ಸ್ ಮಾಡೋದು ಬಿಟ್ಟು ಬೇರೆ ಏನೂ ಆಪ್ಷನ್ ಇಲ್ಲ ನಿನಗೆ ಅಂತಾರೆ. ಸರಿ ಮಾಡ್ತೀನಿ ಅಂತಾಳೆ ವಿದ್ಯಾ. ಸಾಂಗ್ ಪ್ಲೇ ಮಾಡೋ ಅಂತಾರೆ. ಆಗ ವಿದ್ಯಾ ಸ್ಕೆಲೆಟನ್ ಹಿಡ್ಕೊಂಡು ನಿಧಾನಕ್ಕೆ ಡ್ಯಾನ್ಸ್ ಮಾಡ್ತಾ ಇರುವಾಗ ತಲೆ ತಿರುಗಿ ಬೀಳ್ತಾಳೆ. ಆಗ ನೀರನ್ನು ಮುಖಕ್ಕೆ ಜೆನ್ನಿ ಹಾಕ್ತಾಳೆ. ಏಯ್, ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಅಂತಾರೆ. ಆಗ ಪ್ರೊಫೆಸರ್ ಬಂದು ಏನಾಯಿತು ಅಂತ ಕೇಳ್ತಾರೆ. ಆಗ ಇನ್ನು ಜೆನ್ನಿ ಆಗಿದ್ದನ್ನೆಲ್ಲ ಹೇಳ್ತಾಳೆ. ಇರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ನೀವೆಲ್ಲ ಸೀನಿಯರ್ಸ್, ಇವರೆಲ್ಲ ಜೂನಿಯರ್ಸ್, ನೀವೆಲ್ಲ ಇವರಿಗೆ ರೋಲ್ ಮಾಡೆಲ್ಸ್ ಆಗಿರಬೇಕು. ನೀವೇ ಹೀಗೆ ಮಾಡಿದರೆ ರ್ಯಾಗಿಂಗ್ ಹುಚ್ಚಾಟದಿಂದ ಎಂತೆಂಥ ಅನಾಹುತ ಆಗಿದೆ ನೋಡಿದ್ಯಾ ಅಂತಾರೆ. ಸಾರಿ ಸರ್, ತಮಾಷೆ ಮಾಡೋಕೆ ಹೋಗಿ ಅಂತಾರೆ. ನಿಮ್ಮನ್ನೆಲ್ಲ ಇಮಿಡಿಯೇಟಾಗಿ ಕಾಲೇಜಿಂದ ರೆಸ್ಟಿಗೇಟ್ ಮಾಡ್ತಿದ್ದೀನಿ ಹೋಗಿ ಅಂತಾರೆ ಪ್ರೊಫೆಸರ್. ಪ್ಲೀಸ್ ನಮ್ಮನ್ನು
ಕ್ಷಮಿಸ್ಬಿಡಿ, ಇನ್ನೊಂದು ಸಲ ಈ ಥರ ತಪ್ಪು ಮಾಡಲ್ಲ ಸರ್ ಅಂತಾರೆ. ಗೆಟ್ ಔಟ್ ಅಂತಾರೆ ಪ್ರೊಫೆಸರ್. ವಿದ್ಯಾಗೆ ಎಚ್ಚರ ಆಗುತ್ತೆ. ಆರ್ ಯು ಓಕೆ ಅಂತಾರೆ ಪ್ರೊಫೆಸರ್. ನನಗೇನೂ ಆಗಿಲ್ಲ ಸರ್, ಚೆನ್ನಾಗೇ ಇದ್ದೀನಿ. ನನಗೆ ಆವಾಗವಾಗ ತಲೆ ಸುತ್ತು ಬರ್ತಾ ಇರ್ತದೆ, ಯಾಕಂದರೆ ನಾನು ಪ್ರೆಗ್ನೆಂಟ್ ಸರ್. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಅವರನ್ನು ಕ್ಷಮಿಸ್ಬಿಡಿ ಸರ್ ಅಂತಾಳೆ ವಿದ್ಯಾ. ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್, ಇನ್ನೊಂದು ಸಲ ರಿಪೀಟ್ ಆಗಬಾರ್ದು, ಗೊತ್ತಾಯ್ತಾ ಅಂತಾರೆ ಪ್ರೊಫೆಸರ್. ವಿದ್ಯಾನ ಪುಸ್ತಕನೆಲ್ಲ ಎತ್ಕೊಂಡು ಸಾರಿ ಸಿಸ್ಟರ್ ಅಂತ ಕೊಡ್ತಾರೆ. ಪರವಾಗಿಲ್ಲ ಅಂತಾಳೆ ವಿದ್ಯಾ. ಇವಾಗೆಲ್ಲ ಓಕೆನಾ ಸಿಸ್ಟರ್ ಅಂತಾರೆ. ನೀವೇನೂ ವರಿ ಮಾಡ್ಕೋಬೇಡಿ, ನಾನು ಸಂದಾಕಿ ಅವನಿ ಅಂತಾಳೆ ವಿದ್ಯಾ. ಈಚೆ ವಿನಂತಿ ರೂಮಿಗೆ ಬಂದು ಸಿಟ್ಟಿಂದ ಕೂತ್ಕೋತಾಳೆ. ಆಗ ಸಾವಿತ್ರಿ ಬಂದು, ಇಲ್ಲಿ ಯಾಕೆ ಹಿಂಗೆ ಉರ್ಕೊಂಡು ಕೂತಿದ್ಯಾ ಅಂತಾಳೆ. ಗುರು ಅನ್ನೋಕ್ಕೆ ಏನೂ ಆಗಲೇಬೇಕಿಲ್ಲ, ಆ 3 ಅಡಿನ ನೆನೆಸ್ಕೊಂಡ್ರೆ ಸಾಕು, ನನ್ನ ಪಿತ್ತ ನೆತ್ತಿಗೆ ಇರುತ್ತೆ ಅಂತಾಳೆ ವಿನಂತಿ. ಅವಳಿಗೆ ಡಿವೋರ್ಸ್ ಕೊಟ್ಟು ಅವಳ ಜೊತೆ ಇರೋ ಸಂಬಂಧನ ಶಾಶ್ವತವಾಗಿ ಕಳ್ಕೋಬೇಕು ಅಂತ ಹಟ್ಟಿಯವರೇ ನಿರ್ಧಾರ ಮಾಡಿರಬೇಕಾದ್ರೆ ಅದಕ್ಕೆ ಸಂತೋಷ ಪಡೋದು ಬಿಟ್ಟು ನೀನು ಯಾಕೆ ಹಿಂಗೆ ಗುರ್ರಂತಿದ್ಯಾ ಅಂತಾಳೆ ಸಾವಿತ್ರಿ. ಸಂತೋಷ ಪಡೋದಾ ಅಂದರೆ ಅವಳೇನು ಮೂಲೆಯಲ್ಲಿ ಮುರ್ಕೊಂಡು ಕೂತಿದ್ದಾಳ? ಸಿಕ್ಕಿದ್ದು ಚಾನ್ಸ್ ಅಂತ ಕಾಲೇಜಿಗೆ ಸೇರಿಕೊಂಡು ಡಾಕ್ಟ್ರ್ ಆಗೋಕ್ಕೆ ಹೊಂಟವಳೆ. ಅವಳು ಸಂತೋಷವಾಗಿ ಕಾಲೇಜಿಗೆ ಹೋಗ್ತಾಳೆ ಅಂತ ನೆನೆಸ್ಕೊಂಡ್ರೇ ನನ್ನ ಮೈಗೆ ಬೆಂಕಿ ಇಟ್ಟಂಗೆ ಆಯ್ತದೆ. ಅಂದ್ಕೊಂಡಿದ್ದನ್ನು ಸಾಧಿಸ್ತಾಳೆ ಅಂದರೆ ಹೆಂಗೆ ಖುಷಿಯಾಗಿರೋದು ಅಂತಾಳೆ ವಿನಂತಿ. ಆಗ ಸಾವಿತ್ರಿ ನಗ್ತಾಳೆ. ನನ್ನ ನೋಡಿ ನಗು ಬತ್ತೈತಾ ಅಂತಾಳೆ ವಿನಂತಿ. ಅಲ್ವೇ, ಅವಳು ಕಾಲೇಜಿಗೆ ಹೋಯ್ತವಳೆ ಅಂತ ಚಿಂತೆ ಮಾಡ್ತಿದ್ಯಾ, ಆದರೆ ನಾನು 10 ಹೆಜ್ಜೆ ಮುಂದೆ ಹೋಗಿ ಅವಳು ಅಲ್ಲಿಡೋ ಪ್ರತಿಯೊಂದು ಹೆಜ್ಜೆನೂ ನಮಗೆ ತಿಳಿಬೇಕು, ಆ ರೀತಿ ವ್ಯವಸ್ಥೆ ಮಾಡಿ ಹದ್ದಿನ ಕಣ್ಣ ಮಡಗಿವ್ನಿ ಅಂತಾಳೆ ಸಾವಿತ್ರಿ. ಅವಳ ಮೇಲೆ ಪತ್ತೆದಾರಿಕೆ ಮಾಡಿ ನಮಗೇನವ ಪ್ರಯೋಜನ ಅಂತಾಳೆ ವಿನಂತಿ. ನೋಡು, ನಮ್ಮ ಶತ್ರು ನಮ್ಮ ಕಣ್ಣು ಮುಂದೆ ಇಲ್ಲದೆ ಹೋದರೂ ಅವರು ಹೋಯ್ತಾ ಇರೋ ದಾರಿ ನಮಗೆ ಗೊತ್ತಿರಬೇಕು, ಆವಾಗಲೇ ನಾವು ಅವ್ರ ವಿರುದ್ಧ ಗೆಲುವು ಸಾಧಿಸೋಕ್ಕಾಗೋದು ಅಂತಾಳೆ ಸಾವಿತ್ರಿ. ಅವ್ರ ತಾಯಿ ಅದೇನು ಅಂತ ಬಿಡಿಸಿ ಹೇಳವಾ ಅಂತಾಳೆ ವಿನಂತಿ. ಕಾಲೇಜ್ ಮುಗಿಸಿ ಏನು ಮಾಡ್ತಿದ್ದಾಳೆ, ಯಾರ ಜೊತೆ ಸ್ನೇಹ ಬೆಳೆಸಿ ಖುಷಿಯಾಗಿ ಮಾತಾಡ್ಕೊಂಡು ಸಂತೋಷವಾಗಿದ್ದಾಳೆ ಅಂತ ಗೊತ್ತಾದರೆ ತಾನೇ ಹಟ್ಟಿಯವರಿಗೆ ಅವಳ ಮೇಲಿದ್ದ ಕೋಪನ ಹೆಚ್ಚು ಮಾಡಿ ದೂರ ಮಾಡೋಕ್ಕಾಗೋದು ಅಂತಾರೆ ಸಾವಿತ್ರಿ. ಪ್ರಯತ್ನ ಏನೋ ಸಂದಾಗದೆ, ಆದರೆ ಹಟ್ಟಿಯವರಿಗೆ ಕೋಪ ಬರೋದು ಆ 3 ಅಡಿ ನೋಡಿಕೊಂಡು ಅನುಮಾನ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಾಳೆ ಅಂತಾಳೆ ವಿನಂತಿ. ಅವಳು ಮಾಡಿಕೊಡದೆ ಇದ್ದರೆ ಏನಂತೆ, ನಾವೇ ಹುಟ್ಟಾಕೋಣ ಅಂತಾರೆ ಸಾವಿತ್ರಿ. ಅದೇನು ಅಂತ ಬಿಡಿಸಿ ಹೇಳು ಅಂತಾಳೆ ವಿನಂತಿ. ಹಟ್ಟಿಯವ್ರು ತಾವೇ ನೀವು ನೋಡಿದರೆ ಚಿಂತೆ ಮಾಡ್ಕೊಂಡು ಕೂತಿದ್ದೀರಾ, ಆದರೆ ಅವಳು ಯಾವುದೇ ಚಿಂತೆ ಇಲ್ಲದೆ ಎಲ್ಲರ ತಾವ ಕಿಲಕಿಲ ಅಂತ ಮಾತಾಡ್ತಾವಳೆ ಅಂತ ಉರಿಯೋ ಬೆಂಕಿಗೆ ಸೀಮೆಎಣ್ಣೆ ಹಾಕೋಣ, ಆಗ ಬೆಂಕಿ ಹೆಂಗೆ ದಗದಗ ಅಂತ ಉರಿತದೆ ನೋಡು ಅಂತಾಳೆ ಸಾವಿತ್ರಿ. ನೀನು ಸೂಪರ್ ಬಿಡವ, ನಾನು ನಿನ್ನನ್ನು ದೊಡ್ಡ ತಲೆ ಸಾವಿತ್ರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ನೀನು ದೊಡ್ಡ ತಲೆ ಸಾವಿತ್ರಿ ಅಂತಾಳೆ ವಿನಂತಿ. ಅವಳು ಈ ಮನೆಯಿಂದ ಮನೆಯವ್ರ ಮನಸ್ಸಿಂದ ದೂರ ಮಾಡೋ ಗಂಟ ಸುಮ್ಮನೆ ಕೂರೋ ಮಾತೇ ಇಲ್ಲ ನಾನು ಅಂತಾಳೆ ಸಾವಿತ್ರಿ. ಈಚೆ ವಿದ್ಯಾ ಫ್ರೆಂಡ್ ಜೆನ್ನಿ ಊಟ ಮಾಡ್ತಾ ಕೂತಿರ್ತಾರೆ. ನೀವು ಹುಲಿಕೆರೆ ಅವರಾ ಅಂತಾಳೆ. ಏನಿದು ಫ್ರೆಂಡ್ ಅಂದಮೇಲೂ ಹೋಗಿ ಬನ್ನಿ ಅಂತೆಲ್ಲ ಅಂತಾಳೆ ವಿದ್ಯಾ. ವಿದ್ಯಾ ಅಂತ ಕರಿಬಹುದಲ್ವಾ ಅಂತಾಳೆ. ಓಕೆ ವಿದ್ಯಾ, ಅಂದ ಹಾಗೆ ನಮ್ಮದು ಸಬನಹಳ್ಳಿಯೇ ಅಂತಾಳೆ ಜೆನ್ನಿ. ಹೌದೇ, ಹಂಗಾರೆ ಇಬ್ಬರು ಒಟ್ಟಿಗೆ ಹೋಗ್ಬೋದು, ಒಟ್ಟಿಗೆ ಬರ್ಬೋದು ಅಂತಾಳೆ ವಿದ್ಯಾ. ಸಾಮಾನ್ಯವಾಗಿ ಬಸ್ರಿ ಅಂದಮೇಲೆ ಮನೇಲಿ ಕೂತ್ಕೊಂಡು ರೆಸ್ಟ್ ತಗೋಬೇಕು, ಆದರೆ ಅದನ್ನು ಬಿಟ್ಟು ನೀವು ಇಷ್ಟು ದೂರ ಓದೋಕ್ಕೆ ಅಂತ ಬರ್ತಾ ಇದೆಯಲ್ಲ, ನಿನಗೆ ಕಷ್ಟ ಆಗೋಕ್ಕಿಲ್ವೇ ಅಂತಾಳೆ ಜೆನ್ನಿ. ಕಷ್ಟ ಅಂತ ಕೂತ್ಕೊಂಡ್ರೆ ಕನಸುಗಳಿಗೆ ಅಡ್ಡಗೋಡೆ ಕಟ್ಟಬೇಕಾಯ್ತದೆ, ಅದನ್ನು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು, ಆವಾಗಲೇ ನಾವು ಅಂದ್ಕೊಂಡು ಗುರಿನ ಸೇರ್ತೀವಿ, ಸಾಧನೆನೂ ಮಾಡ್ತೀವಿ ಅಂತ ನಮ್ಮ ಮೇಡಮ್ ಯಾವಾಗಲೂ ಹೇಳ್ತಾಯಿದ್ರು ಅಂತಾಳೆ ವಿದ್ಯಾ. ಇದಕ್ಕೆ ನೀ ನನಗಿಷ್ಟ ಆಗೋದು. ಹೌದು, ನಿನ್ನ ಗಂಡ ಎಂಥ ಕೆಲಸ ಮಾಡ್ತವ್ರೆ ಅಂತಾಳೆ ಜೆನ್ನಿ. ಅದ್ರ ಬಗ್ಗೆ ಕೇಳಬೇಡ, ಅವರು ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡು ಅಂತಾಳೆ ವಿದ್ಯಾ. ನನ್ನ ಮಾತಿಂದ ಬೇಜಾರಾಗಿದ್ದರೆ ಸಾರಿ ಅಂತಾಳೆ ಜೆನ್ನಿ. ಅದಕ್ಕೆಲ್ಲ ಸಾರಿ ಯಾಕೆ ಕೇಳ್ತೀಯ, ಇನ್ನೊಂದು ಈ ವಿಷಯದ ಬಗ್ಗೆ ಕೇಳಬೇಡ ಅಂತಾಳೆ ವಿದ್ಯಾ. ಆಯ್ತಮ್ಮ ಕೇಳಲ್ಲ, ನೀನೀಗ ಊಟ ಮಾಡು ಅಂತಾಳೆ ಜೆನ್ನಿ. ಆಗ ಒಬ್ಬ ಬಂದು, ಹಾಯ್ ವಿದ್ಯಾ, ನಾನ್ಯಾರು ಗೊತ್ತಾಗ್ಲಿಲ್ವೇ ಅಂತ ಅಲ್ಲೇ ಕೂತ್ಕೋತಾನೆ. ನೀನು ಮಾದೇನಹಳ್ಳಿ ಸತೀಶ ತಾನೆ ಅಂತಾಳೆ ವಿದ್ಯಾ. ಸದ್ಯ ಇನ್ನೂ ಮರ್ತಿಲ್ವಲ್ಲ ಅಂತಾನೆ ಸತೀಶ. ಹೆಂಗೆ ಮರೆಯೋಕ್ಕೆ ಸಾಧ್ಯ, ನೀನು ಸ್ಕೂಲಲ್ಲಿ ಇರಬೇಕಾದ್ರೆ ಮಾಡ್ತಿದ್ದ ತುಂಟಾಟಗಳು ತುಂಟು ಮಾತುಗಳು ಕಣ್ಣಿಗೆಲ್ಲ ಕಡ್ದಂಗೆ ಹಾಗೆ ಇದೆ. ಅದು ಸರಿ, ನೀನು ಹೇಗಿದ್ಯಾ ಅಂತಾಳೆ ವಿದ್ಯಾ. ದೇವ್ರ ದಯೆಯಿಂದ ಹಿಂಗಿದ್ದೀನಿ, ನೀನು ಹೆಂಗಿದ್ಯಾ ಅಂತಾನೆ ಸತೀಶ. ನಾನು ಸಂದಾಗಿದ್ದೀನಿ ಕಣೋ ಅಂತಾಳೆ ವಿದ್ಯಾ. ಇಲ್ಲೇನು ಮಾಡ್ತಿದ್ದೀರಾ ಅಂತಾನೆ ಸತೀಶ. ಅದು ನಾವು
ಇದೇ ಕಾಲೇಜಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಅಂತಾಳೆ ಜನ್ನಿ. ಸೂಪರ್ ವಿದ್ಯಾ, ಅಂತೂ ಇಂತೂ ನೀನು ಸ್ಕೂಲಲ್ಲಿ ಹೇಳ್ದಂಗೆ ಡಾಕ್ಟ್ರ್ ಆಗೋಕ್ಕೆ ಇಲ್ಲಿ ಗಂಟ ಬಂದಿದ್ಯಾ ಅಂತಾನೆ ಸತೀಶ. ಹೌದು ಕಣೋ, ನೀನು MBBS ಅಡ್ಮಿಷನ್ ಮಾಡಿದ್ಯಾ ಅಂತಾಳೆ ವಿದ್ಯಾ. ನಾನು ಇಲ್ಲಿ ಓದೋಕ್ಕೆ ಬರ್ತಾ ಇಲ್ಲ, ಆದರೆ ಓದೋಕ್ಕೆ ಬರ್ತಾ ಇರೋ ನಿಮಗೆ ಎನರ್ಜಿ ಕೊಡೋಕ್ಕೆ ಬರ್ತಾ ಇದ್ದೀನಿ. ಅರ್ಥ ಆಗಲಿಲ್ವೇ? ಈ ಕ್ಯಾಂಟೀನ್ ನಡೆಸ್ತಾ ಇವನಿ ಅಂತಾನೆ ಸತೀಶ. ಅದನ್ನೆಲ್ಲ ಆಚೆ ಟೇಬಲ್ನಲ್ಲಿದ್ದ ಒಬ್ಳು ವಿಡಿಯೋ ಮಾಡ್ಕೋತಾ ಇರ್ತಾಳೆ. ಬ್ರೋ, ಒಂದು ಕಾಫಿ ಕೊಡೋಕೆ ಹೇಳಿ ಅಂತಾನೆ ಸತೀಶ. ಇವಳು ನನ್ನ ಫ್ರೆಂಡ್ ಜೆನಿಫರ್ ಅಂತ, ಇವಳು ಬಳ್ಳಿ ಅವಳೆ ಕಣೋ, ನನ್ನ ಜನ್ನಿ. ಇವರು ನನ್ನ ಫ್ರೆಂಡು ಸತೀಶ ಅಂತ, 5ನೇ ಕ್ಲಾಸಿನಿಂದ SSLC ತನಕನೂ ನನ್ನ ಜೊತೆನೇ ಓದಿದ್ದು ಅಂತಾಳೆ ವಿದ್ಯಾ. ಹಾಯ್ ಅಂತಾಳೆ ಜನ್ನಿ. ನಿಮಗೆ ಇನ್ನೇನು ಬೇಕು ಅಂತಾನೆ ಸತೀಶ. ಬಿಲ್ ಕೇಳದೆ ಏನು ಕೊಟ್ಟರು ತಗೋತೀವಿ ಅಂತಾಳೆ ಜನ್ನಿ. ಅಪರೂಪಕ್ಕೆ ಫ್ರೆಂಡ್ಸ್ ಸಿಕ್ಕಿದ ಮೇಲೆ ಬಿಲ್ ತಗೊಳ್ಳೋಕ್ಕೆ ಆಗತ್ತೆಯೇ? ಇವತ್ತು ನೀವಿಬ್ಬರು ಏನು ತಿಂದರು? ಫ್ರೀ. ಹಾಗೆ ನೀವು ಡಾಕ್ಟ್ರ್ ಆದಮೇಲೆ ನಾನು ಆಸ್ಪತ್ರೆಗೆ ಬಂದರೆ ನನಗೂ ಫ್ರೀ ಟಿಕೆಟ್ ಕೊಡಬೇಕು ಅಂತಾನೆ ಸತೀಶ. ಏಯ್, ಶಾನೆ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ಯಾ ಕಾಣ್ಲಾ ಅಂತಾಳೆ ವಿದ್ಯಾ. ಅದೇ ಕಣಮಿ ಮನುಷ್ಯರ ಬಂಡವಾಳ. ವಿದ್ಯಾ, ನಮ್ಮ ಕಾಲೇಜಿಗೆ ಸೇರ್ಕೊಂಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್, ಕ್ಯಾಂಟೀನಿಗೆ ಬಂದಿದ್ದಕ್ಕೆ ವೆಲ್ಕಮ್ ಅಂತ ಕೈನ ಮುಂದೆ ಮಾಡ್ತಾನೆ ಸತೀಶ. ಕೈ ಎಂಜಲ ಆಗದೆ ಕಣೋ ಅಂತಾಳೆ ವಿದ್ಯಾ. ಪರವಾಗಿಲ್ಲ, ಆ ಕೈ ಕೊಡೆ ಅಂತ ಸತೀಶ ಕೈ ಕೊಡ್ತಾನೆ. ಸತೀಶ ನಂತರ ಎದ್ದೋಗ್ತಾನೆ. ಒಳ್ಳೆ ಹುಡುಗ ಇವನು, ತರಲೆ ಮಾತುಗಳು ಎಲ್ರಿಗೂ ಇಷ್ಟ ಅಂತಾಳೆ ವಿದ್ಯಾ. ಈಚೆ ಬಂದು ಸತೀಶ ಏನೋ ಆಗಿದೆ, ಮನಸ್ಸು ಹಾದಿ ತಪ್ಪಿದೆ ಅಂತ ಹಾಡನ್ನು ಹೇಳ್ತಾನೆ. ಆಗ ಇಬ್ಬರು ಬಂದು, ಏನೋ ಹಾಡು ಹೇಳ್ತಿದ್ಯಾ, ಏನು ವಿಷಯ ಹೇಳು ಅಂತಾರೆ. ನಾನು 5ರಿಂದ SSLC ತನಕ ಓದ್ತಿದ್ದಿದ್ದು ನನ್ನ ಫ್ರೆಂಡ್ ವಿದ್ಯಾ ಇದೇ ಕಾಲೇಜಲ್ಲಿ ಸೇರ್ಕೊಂಡವಳೆ ಅಂತಾನೆ ಸತೀಶ. ನಮ್ಮ ಕಾಲೇಜಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ಸೇರ್ಕೊಂಡವ್ರೆ, ಅವರನ್ನು ನೋಡಿದರೆ ನಗೋಕ್ಕಿಲ್ಲ ಆದರೆ ಇವಳು ಒಂಥರ ಸ್ಪೆಷಲ್ ಕಂಡ್ರು ಅಂತಾನೆ ಸತೀಶ. ಅಂದರೆ ಅಂತಾರೆ, ಈ ಫಸ್ಟ್ ಲವ್ ಕ್ರಶ್ಶು ಅಂತಾರಲ್ಲ ಆ ಥರ, ಇವಳಂದರೆ ಶಾನೆ ಇಷ್ಟ ಕಣು ಅಂತಾನೆ ಸತೀಶ. ಅದನ್ನೆಲ್ಲ ಒಬ್ಳು ವಿಡಿಯೋ ಮಾಡ್ಕೋತಾ ಇರ್ತಾಳೆ. ಏನು ಮಗ, ಲಡ್ಡು ಬಂದು ಬಾಯಿಗೆ ಬಿತ್ತಾ ಅಂತಾರೆ. ಅಷ್ಟೆಲ್ಲ ಸೀನ್ ಇಲ್ಲ ಕಣ, ಅವಳು PUC ಓದ್ತಿದ್ದಂಗೆ ಅವಳು ಮದುವೆ ಆಯಿತು. ನಾನು ನನ್ನ ಪ್ರೀತಿ ಹೇಳುವಷ್ಟರಲ್ಲಿ ಅವಳು ಇನ್ನೊಬ್ಬರಿಗೆ ಹೆಂಡ್ರಾಗಿದ್ಲು ಅಂತಾನೆ ಸತೀಶ. ನೋಡು ಮಗ, ಊರಿಗೆ ಯಾರ್ಯಾರಿಗೆ ಅಂತ ದೇವರು ಡಿಸೈಡ್ ಮಾಡಿರ್ತಾನೆ ಅಂತಾರೆ. ಅವಳಿಗೂ ಅವಳ ಗಂಡಂಗೂ ಜಗಳ ಆಗಿ ಗಂಡನ ಮನೆ ಬಿಟ್ಟು ಅಪ್ಪನ ಮನೆ ಸೇರ್ಕೊಂಡವಳೆ ಅಂತ ಊರವರೆಲ್ಲ ಮಾತಾಡ್ತಾರೆ ಕಣ್ಲಾ ಅಂತಾನೆ ಸತೀಶ. ಇನ್ನೊಂದು ಚಾನ್ಸ್ ನಿನಗೆ ಅನ್ನೋ ರೀತಿ ದೇವರು ನಿನ್ನ ಮುಂದೆನೇ ಕರ್ಕೊಂಡು ಬಂದು ನಿಲ್ಲಿಸಿದ್ದಾನೆ ಅಂತಾರೆ. ಹಾಗೆಲ್ಲ ಇಲ್ಲ, ಅವಳಿಗೆ ಒಳ್ಳೆ ಫ್ರೆಂಡ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ ಸತೀಶ. ನಾವು ಇದನ್ನು ನಂಬಬೇಕಾ ಅಂತಾರೆ. ನಂಬಲೇಬೇಕು, ಒಳಗಡೆ ಕೆಲಸ ಇದೆ ನೋಡು ಹೋಗ್ಲಾ ಅಂತಾನೆ ಸತೀಶ. ಈಚೆ ಲಾಯರ್ ವಿದ್ಯಾ ಮನೆಗೆ ಬರ್ತಾರೆ. ನಾನು ನೋಟಿಸ್ ನೋಡಿದೆ, ಅವರು ಮ್ಯೂಚುವಲ್ ಡಿವೋರ್ಸ್ ಕೇಳಿದ್ದಾರೆ. ಅಂದರೆ ಏನು ಮೇಡಮ್ ಅಂತಾರೆ ರತ್ನ. ಇಬ್ಬರು ಕೂತು ಮಾತಾಡಿಕೊಂಡು ಪರಸ್ಪರ ಒಪ್ಪಿಗೆಯಿಂದ ಡಿವೋರ್ಸ್ ತಗೊಳ್ಳೋಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ. ಮ್ಯೂಚುವಲ್ ಡಿವೋರ್ಸ್ಗೆ ನಿಮಗೆ ಒಪ್ಪಿಗೆ ಇದೆ ಅಂತ ಕಳಿಸ್ಲಾ, ಇಲ್ಲ ನೀವು ಅವ್ರ ಜೊತೆ ಬದುಕ್ತೀಯಾ ಅಂತ ಕಳಿಸ್ಲಾ ಅಂತಾರೆ ಲಾಯರ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.